ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ವೈಟ್ಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮ ಮನೆ ದೇವರು ಲೋಣಿ ಶ್ರೀ ಸಿದ್ದೇಶ್ವರ ದರ್ಶನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಇವತ್ತಿನ ದಿನ ತುಂಬ ವಿಶೇಷವಾದ ದಿನ, ಯಾಕಂದರೆ ಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದಿದೆ ಮತ್ತು ರಂಭಾಪುರಿ ಪೀಠ ಜಗದ್ಗುರುಗಳು ಅಡ್ಡ ಪಲ್ಲಕ್ಕಿ ನಡೆಯೋದಿದೆ. ಅದನ್ನೆಲ್ಲ ನೋಡಬೇಕು ನಾವು ಹೋಗ್ತಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಜನ ಮುತ್ತೈದೆಯರು ಮತ್ತು ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಎಲ್ಲರೂ ಪೂರ್ಣ ಕುಂಭನ ಹೊತ್ಕೊಂಡು ಜಗದ್ಗುರುಗಳನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ತಿದ್ದಾರೆ. ಇವರೆಲ್ಲ ಅಡ್ಡ ಪಲ್ಲಕ್ಕಿನ ತಗೊಂಡು. ಇಲ್ಲಿ ನಾವು ತುಂಬ ಹೊತ್ತು ವೇಟ್ ಮಾಡಬೇಕಾಯಿತು, ಯಾಕಂದರೆ ಅಲ್ಲಿ ಸುಮಾರು 3,000 ಜನ ಹೆಣ್ಮಕ್ಳು ಕುಂಭನ ಹೊತ್ಕೊಂಡು ಹೋಗ್ತಾಯಿದ್ರು. ಅವರೆಲ್ಲ ಹೋಗುವವರೆಗೂ ನಾವು ವೇಟ್ ಮಾಡ್ತಾಯಿದ್ವಿ. ಇವತ್ತು ಸೋಮವಾರ ಫೆಬ್ರವರಿ 3 ತಾರೀಕು. ನನ್ನ ಮಗನ ಹಾಲಿಡೇ ಇರಲಿಲ್ಲ, ಆದರೂ ಕೂಡ ಕರ್ಕೊಂಡು ಹೋದ್ವಿ. ಬಿಕಾಸ್ ಇವೆಲ್ಲ ನೋಡಬೇಕು ಮಕ್ಕಳು. ನಮ್ಮ ಮನೆ, ನಮ್ಮ ದೇವರು, ನಮ್ಮ ಕಲ್ಚರು, ಇದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು ಅಂತ ಅವನ್ನೂ ಕರ್ಕೊಂಡು ಹೋದ್ವಿ. ಇಲ್ಲಿ ನೋಡಿ, ಒಂದು ಮಗು ತನ್ನ ತಂದೆ ಹೆಗಲ ಮೇಲೆ ಕೂತ್ಕೊಂಡು ಧ್ವಜ ಇಟ್ಕೊಂಡು ಯಾವ ಥರ ಹೋಗ್ತಾ ಇದೆ, ಅದೇ ಥರ ನಮ್ಮ ಮಕ್ಕಳು ಎಲ್ಲ ಥರ ಕಲೀಲಿ ಅಂತ ಕರ್ಕೊಂಡು ಹೋದ್ವಿ. ಆಮೇಲೆ ಇಲ್ಲಿ ನೋಡಿ, ಇದೇ ಅಡ್ಡ ಪಲ್ಲಕ್ಕಿ ಜಗದ್ಗುರುಗಳನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ತಿದ್ದಾರೆ. ನಾವು ದೇವ್ರ ದರ್ಶನ ತೊಗೊಂಡ್ರಾಯ್ತು ಅಂದ್ಕೊಂಡು ಊರ ಕಡೆ ಹೋದ್ವಿ. ಊರು ತುಂಬ ಪ್ರತಿಯೊಬ್ಬರ ಮನೆ ಮುಂದೆನೂ ದೊಡ್ಡದಾಗಿ ರಂಗೋಲಿ ಹಾಕಿದ್ರು. ಎಲ್ಲ ನೋಡಿ ಭಾಳ ಖುಷಿ ಆಯಿತು ನಮಗೆಲ್ಲ. ಆಮೇಲೆ ಆ ಗುಡಿ ಮುಂದೆ ಈ ಥರ 2 ದೊಡ್ಡದಾಗಿ ಹುಣಸೆಹಣ್ಣಿನ ಗಿಡ ಇದೆ. ಅದ್ರ ಕೆಳಗಡೆ ಎಲ್ಲ ಹೆಣ್ಮಕ್ಳು ಕೂತಿದ್ರು ಜಗದ್ಗುರುಗಳು ಬರೋದನ್ನು ಕಾಯ್ಕೊಂಡು. ಆಮೇಲೆ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ತೊಗೋಬೇಕು ಅಂದ್ಕೊಂಡ್ವಿ. ಇಲ್ಲಿ ನೋಡಿ, ಬೇರೆ ಬೇರೆ ಥರದ್ದು ಕಾಳುಗಳನ್ನೆಲ್ಲ ಬಳಸ್ಕೊಂಡು ರಂಗೋಲಿ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಮತ್ತು ಹೋಮ ಎಲ್ಲ ಮಾಡಿದರು. ರಾತ್ರಿ ಎಲ್ಲ ಮಾಡಿದ್ದಾರೆ ಅದೆಲ್ಲ ಪೂಜೆ. ಇಲ್ಲಿ ಶಿವ, ಪಾರ್ವತಿ ಮತ್ತು ಗೌರಿ, ಗಣೇಶ ಎಲ್ಲರ ಪೂಜೆನೂ ಮಾಡಿದ್ದಾರೆ. ಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಇಲ್ಲೇ ಆಗೋದು. ಈಗ ನಮಗೆಲ್ಲ ದರ್ಶನಕ್ಕೆ ಅವಶ್ಯಕತೆ ಇರಲಿಲ್ಲ. ಜಗದ್ಗುರುಗಳು ಬಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೇ ದರ್ಶನ ಅಂತ ಹೇಳಿದರು. ಆಮೇಲೆ ದೇವಿಯ 9 ರೂಪದ ಪೂಜೆ ಕೂಡ ಮಾಡಿದರು. ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ನಾವೆಲ್ಲ ನೋಡಿ ತುಂಬ ಖುಷಿಪಟ್ವಿ. ದೇವಿಯ ದರ್ಶನ ಎಲ್ಲ ಮಾಡಿಕೊಂಡು ನಾವು ಪ್ರಸಾದ ತೊಗೊಂಡ್ರಾಯ್ತು ಅಂದ್ಕೊಂಡು ಹೋದ್ವಿ. ಅಲ್ಲೆಲ್ಲ ಸಜ್ಜಕ, ಅನ್ನ, ಸಾರು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಕೂಡಿ ಪ್ರಸಾದ ತೊಗೊಂಡ್ವಿ. ತುಂಬ ರುಚಿಯಾಗಿ ಅಡುಗೆ ಮಾಡಿದರು. ಪ್ರಸಾದ ತೊಗೊಂಡು ಬಂದು ದೇವಸ್ಥಾನದ ಮೇಲ್ಗಡೆ ಕೂತ್ಕೊಳ್ಳಿಕ್ಕೆ ಜಾಗ ಇತ್ತು. ಅಲ್ಲೆಲ್ಲ ಹೋಗಿ ಕೂತ್ಕೊಂಡ್ವಿ ಎಲ್ಲರೂ ಕೂಡಿ. ಇನ್ನೇನು ಜಗದ್ಗುರು ಬರೋ ಟೈಮ್ ಆಯಿತು. ಜಗದ್ಗುರುಗಳು ಗುಡಿ ಒಳಗೆ ಹೋಗ್ತಿದ್ದಾರೆ ಇವಾಗ. ಅವರು ಕೂಡ ದೇವರ ದರ್ಶನ ತಗೊಂಡು ಸಿದ್ದೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಪೂರ್ತಿಗೊಳಿಸಿ ಆಮೇಲೆ ಹೊರಗಡೆ ಬಂದರು. ಇಲ್ಲಿ ನೋಡಿ, ಅವ್ರು ಬಂದು ಹೋದ್ಮೇಲೆ ಹೋಮ ಎಲ್ಲ ಪೂರ್ತಿ ಆಗೋದು. ಸೊ ಅದೆಲ್ಲ ಮುಗಿದ ತಕ್ಷಣ ನಾವು ಕೂಡ ಕೆಳಗೆ ಇಳಿದು ಬಂದ್ವಿ. ಇಳಿದು ಬಂದು ನಾವು ಹೋಮಕ್ಕೆಲ್ಲ ಆರತಿ ಮಾಡಿ ಎಣ್ಣೆ ಎಲ್ಲ ಹಾಕಿ ಆಮೇಲೆ ದೇವರ ದರ್ಶನ ತಗೊಳ್ಳಿಕ್ಕೆ ಅಂತ ಒಳಗಡೆ ಹೋದ್ವಿ.
ದೇವಸ್ಥಾನದಲ್ಲಿರೋ ಎಲ್ಲ ಮೂರ್ತಿಗಳನ್ನು ಹೊಸದಾಗಿ ಕೂರಿಸಿದ್ದಾರೆ. ಆಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಆಮೇಲೆ ಇಲ್ಲಿ ಬಸವಣ್ಣನ ನೋಡಿ ಇಲ್ಲೊಂದು ಕತೆ ಇದೆ, ಹೇಳ್ತೀನಿ. ಪ್ರತಿ ಶಿವರಾತ್ರಿಗೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾಗರಣೆ ದಿನ ಏನು ಮಾಡ್ತಾರೆ, ಬಸವಣ್ಣನ ಕತ್ತಿಗೆ ಒಂದು ಚೀಲ ಕಟ್ಟಿರ್ತಾರೆ. ಅದರಲ್ಲಿ ಬೇಳೆ ಬೆಲ್ಲ ಎಲ್ಲ ಹಾಕಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಅದೆಲ್ಲ ಖಾಲಿಯಾಗಿರುತ್ತಂತೆ. ಇದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಬೋಳಿಂಗೇಶ್ವರನ ದರ್ಶನ ಕೂಡ ಮುಗಿಸ್ಕೊಂಡು ದೇವಸ್ಥಾನದ ಹೊರಗಡೆ ಬಂದ್ವಿ. ಇಲ್ಲಿ ಜಗದ್ಗುರುಗಳಿಗೆ ಸನ್ಮಾನ ಮತ್ತು ಬೇರೆ ಬೇರೆ ಥರ ಕಾರ್ಯಕ್ರಮಗಳೆಲ್ಲ ನಡೆದಿತ್ತು. ಆಮೇಲೆ ನಮ್ಮ ಅಕ್ಕ ಒಬ್ಬರು ಮೀಟ್ ಆಗಿದ್ರು ಇಲ್ಲೇ. ಅವ್ರ ಮಗಳು ಮತ್ತು ನನ್ನ ಮಗ ಕೂಡಿ ಆಟ ಆಡಿದ್ರು. ಆಮೇಲೆ ನಾವೆಲ್ಲ ವಾಪಸ್ಸು ಬಿಜಾಪುರಕ್ಕೆ ಬಂದ್ವಿ. ಇಲ್ಲಿ ನೋಡಿ ನನ್ನ ಮಗನಿಗೆ ಕ್ಯಾರೆಟ್ ಬೇಕಾಗಿತ್ತು, ಹೆಂಗೆ ಮಾಡ್ತಿದ್ದಾನೆ. ನಾವೆಲ್ಲ ಸಂತೆ ಮುಗಿಸ್ಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ಇವಾಗ ಅವನಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಮ್ಯೂಸಿಕ್ ಕೇಳಿದ್ರೆ ಸಾಕು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ನಾವೆಲ್ಲ ಮನೆಗೆ ಹೊರಟ್ವಿ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.